ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ಅನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರ ಮುನಯೇ ನಮಃ. ನಾವು ಈ ದಿನ ಶ್ರೀ ವಿಷ್ಣು ಸಹಸ್ರನಾಮದ 7ನೆಯ ಭಾವಃ ಎಂಬ ತಿರುನಾಮಕ್ಕೆ ಹೊಂದುವಂತಹ ಒಂದು ಕಥೆಯನ್ನು ನೋಡೋಣವಾ. ನಾವು ವಷಟ್ಕಾರ ಅನ್ನೋ ತಿರುನಾಮದಲ್ಲಿ ಈ ಇನ್ಸಿಡೆಂಟನ್ನು ನಾವು ಅನುಭವಿಸಿದ್ದೀವಿ. ಅದರದ ಕಂಟಿನ್ಯೂಷನ್ ಅಂತಾನೆ ಹೇಳಬಹುದು. ಶ್ರೀಕೃಷ್ಣ ಪಾಂಡವರಿಗಾಗಿ ದೂತನಾಗಿ ಬಂದ, ರಾಜದೂತನಾಗಿ ಬಂದ. ಪಾಪ ಪಾಂಡವರಿಗೆ ಎಷ್ಟು ಅನ್ಯಾಯ ಆಗಿದೆ ಅಲ್ವಾ. ಆ ದುಷ್ಟ ದುರ್ಯೋಧನಾದಿಗಳು ಅವನಿಗೆ ಎಷ್ಟು ಮೋಸ ಮಾಡಿದ್ದಾರೆ ಆ ಪಾಂಡವರಿಗೆ. ಸೊ ಕೃಷ್ಣ ಅವರ ಪರವಾಗಿ ದೂತನಾಗಿ ಬಂದ. ದೂತನಾಗಿ ಬಂದು ಕೃಷ್ಣ ಒಂದು ಸಂಧಾನ ಮಾಡ್ಕೋಬೇಕು, ಯುದ್ಧ ಬೇಡ, ಪಾಂಡವರಿಗೆ 5 ಗ್ರಾಮಗಳು ಕೊಟ್ರೆ ಸಾಕು ಅಂತ ಹೇಳೋಣ. ಅರ್ಧ ರಾಜ್ಯ ಕೊಟ್ರೆ ತುಂಬಾ ಒಳ್ಳೇದು, ಅಟ್ಲೀಸ್ಟ್ 5 ಗ್ರಾಮಗಳನ್ನಾದ್ರೂ ಪಡ್ಕೊಂಡು ಹೋಗೋಣ ಅಂತ ಒಂದು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡು ಬಂದಿರ್ತಾನೆ. ಸರಿ, ನಿಮಗೆ ಗೊತ್ತಲ್ಲ ಆ ದುರ್ಯೋಧನ ಎಷ್ಟು ಅವಮಾನ ಪಡಿಸಕ್ಕೆ ಟ್ರೈ ಮಾಡ್ದ ಅಂತ. ಅವನು ಇನ್ನೊಂದು ಯೋಜನೆನೂ ಮಾಡಿದ. ಕೃಷ್ಣ ಬಂದಾಗ ಯಾರು ಎದ್ದು ನಿಂತ್ಕೊಳ್ಬಾರ್ದು ಅಂತ ಹೇಳಿದ್ದ. ವಷಟ್ಕಾರ ಅನ್ನೋ ತಿರುನಾಮದಲ್ಲಿ ನೋಡಿದ್ವಿ. ಈಗ ಅವನು ಏನು ಮಾಡಿದಾನೆ ಅಂದರೆ, ಕೃಷ್ಣ ಒಳಗೆ ಬಂದ್ಮೇಲೆ ಕೂತ್ಕೊಳ್ತಾನಲ್ಲ, ಅವನ ಆಸನ ಕೊಡಬೇಕು. ಅದು ಎಂಥದ್ದಂದ್ರೆ ಅದು ಮೋಸದ ಆಸನ. ಆ ಆಸನದ ಕೆಳಗೆ ಒಂದು ದೊಡ್ಡ ಗುಂಡಿನ ಅಗದ್ಬಿಟ್ಟಿರ್ತಾನೆ, ಚೆನ್ನಾಗಿ ಅದನ್ನು ಮುಚ್ಚಿಬಿಟ್ಟಿರ್ತಾನೆ ಒಂದು ವೈಟ್ ಕ್ಲಾತಲ್ಲಿ. ಅದ್ರ ಮೇಲೆ ಆಸನ ಇಟ್ಟಿರ್ತಾನೆ. ಸರಿ, ಗುಂಡಿ ಒಳಗೆ ಏನು ನಡೀತಾ ಇದೆ ಅಂದರೆ, ತುಂಬ ಬಲಶಾಲಿಗಳಾದ ಮಲ್ಲರನ್ನ ಇರಿಸಿರ್ತಾನೆ. ಕೃಷ್ಣ ಏನಾದರೂ ಪಾಂಡವರ ಪಕ್ಷಪಾತ ತಗೊಂಡು ಅವ್ರ ಕಡೆ ಮಾತಾಡಿದ್ರೆ ಮೆತ್ತಿಗೆ ಕೃಷ್ಣನ ಆಸನದ ಕೆಳಗಿರೋ ಬಿಳಿ ಬಟ್ಟೆನ ಎಳೆದು ಬಿಡಬೇಕು. ಆಗ ಕೃಷ್ಣ ಹಳ್ಳದ ಒಳಗೆ ಬಿದ್ದ್ಬಿಡ್ತಾನೆ. ಮಲ್ಲರೆಲ್ಲ ಕೃಷ್ಣನ ಸೆರೆ ಹಿಡಿಲಿ, ಅವನಿಗೆ ಹಾರ್ಮ್ ಮಾಡಲಿ, ತೊಂದರೆ ಕೊಡಲಿ ಅಂತ ಅವನು ಎಷ್ಟು ಕೆಟ್ಟು ಪ್ಲ್ಯಾನ್ ಮಾಡಿರ್ತಾನೆ ಅಲ್ವಾ. ತುಂಬ ಕೆಟ್ಟ ಬುದ್ಧಿ ಅವನಿಗೆ. ಆದರೆ ಭಗವಂತನಿಗೆ ಹೀಗೆಲ್ಲ ಆಗಕ್ಕೆ ಸಾಧ್ಯನಾ? ಎಂತೆಂಥ ದುಷ್ಟ ರಾಕ್ಷಸರನ್ನೆಲ್ಲ ಅವನು ಸಂಹಾರ ಮಾಡಿದ್ದಾನೆ. ಆ ಕಂಸನಂತಹ ಕೊಲೆ ಪಾತಕ ಎಷ್ಟು ಅನ್ಯಾಯ ಮಾಡಿದ್ದಾನೆ ಕೃಷ್ಣಂಗೆ. ಅವನನ್ನೇ ಎದುರಿಸಿ ಅವನನ್ನು ಅಡಗಿಸಿದ್ದಾನೆ. ಇನ್ನು ದುರ್ಯೋಧನ ಏನು ಮಹಾ ಒಂದು ಚಿಕ್ಕ ಪ್ರಾಣಿ ಕೃಷ್ಣನ ಶಕ್ತಿ ಮುಂದೆ. ಸರಿ, ಕೃಷ್ಣ ಬಂದಿದ್ದಾಯ್ತು. ಸರಿ, ಸಂಧಾನ ಎಲ್ಲ ವರ್ಕ್ ಆಗಲಿಲ್ಲ. ಎಷ್ಟು ಧೃತರಾಷ್ಟ್ರನನ್ನು ಇಂಪ್ರೆಸ್ ಮಾಡೋಕ್ಕಾಗಲಿಲ್ಲ. ಅವನ ಕೆಟ್ಟ ಮಗ. ಚಿಕ್ಕ ವಯಸ್ಸಲ್ಲಿ ನೋಡಿ, ನಾವು ಮಕ್ಕಳನ್ನ ಕಂಟ್ರೋಲ್ ಮಾಡದೇ ಇದ್ರೆ ದೊಡ್ಡವರಾದ್ಮೇಲೆ ಅವ್ರು ಇಷ್ಟ ಬಂದಂಗೆ ನಡ್ಕೊಂಡು ದೊಡ್ಡವರಿಗೆ ಬುದ್ಧಿ ಹೇಳ್ತಾರೆ. ಅದು ದುರ್ಯೋಧನನೇ ವೆರಿ ಬ್ಯಾಡ್ ಎಕ್ಸಾಂಪಲ್. ದಟ್ ಈಸ್ ನಮಗೆ ಗುಡ್ ಎಕ್ಸಾಂಪಲ್ ಈಗ ನಮ್ಮ ಕತೆಗೆ. ಆದರೆ ಅವನು ಎಷ್ಟು ಕೆಟ್ಟವನು. ಧೃತರಾಷ್ಟ್ರ ಅವನನ್ನು ಕಂಟ್ರೋಲ್ ಮಾಡಲಿಲ್ಲ ಚಿಕ್ಕ ವಯಸ್ಸಿಂದ. ಆ ಮಾತು ಸರಿಯಾನೇ ಬೆಳೆಯಕ್ಕೆ ಬಿಟ್ಟ. ಅದರಿಂದ ನಾವು ಪಾಠ ಕಲಿಬೇಕು, ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕು ಅಂತ. ಸರಿ, ಒಳ್ಳೊಳ್ಳೆ ಕತೆಗಳು ಹೇಳಿ ಅವರನ್ನು ಬೆಳೆಸ್ಬೇಕು. ಸರಿ, ಈಗ ಕೃಷ್ಣನ ಮಾತು ಏನೋ ಅದು ದುರ್ಯೋಧನ ಮನಸ್ಸಿಗೆ ನಾಟ್ಲಿಲ್ಲ. ಮೊದಲಿಂದಲೇ ಅವನಿಗೆ ಪಾಂಡವರ ಕಂಡ್ರೆ ಒಂದು ಜಲಸಿ. ಹೇಗಾದ್ರೂ ಮಾಡಿ ಅವರನ್ನ ಓಡಿಸ್ಬಿಡ್ಬೇಕು, ಅವ್ರು ಬದುಕಲೇಬಾರ್ದು ಅಂತೆಲ್ಲ ಅವ್ನು ಚಿಕ್ಕ ವಯಸ್ಸಿಂದ ಪ್ಲಾನ್ಸ್ ಎಲ್ಲ ಹಾಕಿರ್ತಾನೆ. ಈಗಂತೂ ಅದಕ್ಕೆ ಯಾವ ಅವಕಾಶನೂ ಕೊಡಲಿಲ್ಲ. ಪಾಂಡವರಿಗೆ ಒಂದು ನೀಡಲ್ ಪಾಯಿಂಟು ನಾನು ಭೂಮಿ ಕೊಡಲ್ಲ ಅಂತ ಅಷ್ಟು ಕೆಟ್ಟದಾಗಿ ವಾದಾಡ್ಬಿಡ್ತಾನೆ. ಸರಿ, ಕೃಷ್ಣ ಪಾಂಡವರ ಪಕ್ಷಪಾತನೇ ತಗೊಂಡಿರ್ತಾನೆ. ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರೇ ನನ್ನ ಉಸಿರು, ಅವನು ನನ್ನನ್ನೇ ನಂಬಿದ್ದಾರೆ. ಕೃಷ್ಣಾಶ್ರಯ, ಕೃಷ್ಣ ಬಲಾಹ, ಕೃಷ್ಣನಾಥಃ ಅಂತಿದ್ದವರು, ಕೃಷ್ಣನೇ ಸರ್ವಸ್ವ ಅಂತ ಇದ್ದವರು ಆ ಪಾಂಡವರು. ಎಷ್ಟು ಶಕ್ತಿ ಇದ್ರೂ ಆ ಪಾಂಡವರೆಲ್ಲ ಕೃಷ್ಣನಿಗೆ ಶರಣಾಗತಿ ಮಾಡಿ ಕೃಷ್ಣನೇ ಸರ್ವಸ್ವ ಅಂತಿದ್ದವರು. ಸೊ ಅಂಥವ್ರನ್ನ ಕೃಷ್ಣ ಬಿಟ್ಬಿಡ್ತಾನ, ಕೈ ಬಿಟ್ಬಿಡ್ತಾನ. ನೀನೇ ನನ್ನನ್ನು ರಕ್ಷಿಸ್ಬೇಕು ಅಂತ ಹೇಳಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಸರಿ, ದುರ್ಯೋಧನಿಗೆ ಅವನಿಗೆ ಆಸ್ ಯೂಶುವಲ್ ಅವನ ಪ್ಲಾನ್ಸ್ ಎಲ್ಲ ಇವಾಗ ಶುರು ಮಾಡ್ಕೋಬೇಕು ಅಂತ ಆ ಬಿಳಿ ಬಟ್ಟೆನ ಎಳೆಯಕ್ಕೆ ಅವನು ಟ್ರೈ ಮಾಡ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅವನಿಗೆ ಗೊತ್ತಿಲ್ವಾ ದುಷ್ಟರ ಬುದ್ಧಿ ಮನಸ್ಸಿನಲ್ಲಿ ಏನು ಕೆಟ್ಟ ಬುದ್ಧಿ ನಡೀತಾ ಇರುತ್ತೆ ಅಂತ. ತಕ್ಷಣ ಕೃಷ್ಣ ವಿಶ್ವರೂಪವನ್ನು ತಾಳ್ಬಿಡ್ತಾನೆ. ವಿಶ್ವರೂಪ ಹೇಗೆ ಅಂದರೆ, ಕೃಷ್ಣನ್ಗೆ ಸಮಸ್ತ ಪ್ರಪಂಚವು ಭಗವಂತನಲ್ಲಿ ಇರುವಂತಹ ಅವನು ತೋರಿಸ್ಪಡಿಸ್ತಾನೆ. 12 ಜನ ಆದಿತ್ಯರು, 11 ರುದ್ರರು, 8 ವಸುಗಳು, 2 ಅಶ್ವಿನಿ ದೇವತೆಗಳು, ಇವರೆಲ್ಲ ಅವರ ಪರಿವಾರದೊಂದಿಗೆ, ಇದೆಲ್ಲ ಸೇರಿ 33 ಕೋಟಿ ದೇವತೆಗಳು, ಅಸುರರು, 14 ಲೋಕಗಳು,
ಮತ್ತೆ ಎಲ್ಲ ಸಮಸ್ತ ಜೀವರಾಶಿಗಳು, ಆ ಪಾಂಡವರು ಕೌರವರು ಕೂಡ ಕೃಷ್ಣನ ದೇಹದಲ್ಲಿ, ಅವನ ತಿರುಮೇನಿ ಅಂತ ಹೇಳ್ತಾರೆ, ಅವನ ದಿವ್ಯವಾದ ಶರೀರದಲ್ಲಿ ಕೃಷ್ಣ ತೋರ್ಪಡಿಸ್ತಾನೆ. ಇದನ್ನೆಲ್ಲ ನೋಡಿ ಯಾರಿದನ್ನು ಅನುಭವಿಸಕ್ ಸಾಧ್ಯವಾಯಿತು ಅಂದ್ರೆ ಅಲ್ಲಿ ಕುರುಡರಾದ ಧೃತರಾಷ್ಟ್ರ, ಗಾಂಧಾರಿ ಅವರಿಗೆ ಕಣ್ಣು ಕೊಟ್ಬಿಟ್ನಂತೆ ಕೃಷ್ಣ. ಅವರೆಲ್ಲ ನೋಡಿ ಅದನ್ನ ದರ್ಶನ ಮಾಡಿದ್ರು. ಭೀಷ್ಮ, ದ್ರೋಣ ಇಂಥವರೆಲ್ಲ ಸದ್ಗುಣಶೀಲರಿಗೆ, ವಿದುರ, ಇವರೆಲ್ರಿಗೂ ಕೃಷ್ಣ ದರ್ಶನ ಕೊಟ್ಟ. ದುರ್ಯೋಧನಕ್ಕಂತೂ ಕಣ್ಬಿಡಕ್ಕೆ ಆಗ್ಲಿಲ್ಲ. ಅಂತಹ ದುಷ್ಟರಿಗೆ ಕೃಷ್ಣ ಕಾಣಿಸ್ಕೊಳ್ಳಲ್ಲ. ಇದರಿಂದ ನಾವೇನು ತಿಳ್ಕೊಬಹುದು ಅಂದ್ರೆ ಭಗವಂತನ ದಿವ್ಯ ಶರೀರದಲ್ಲಿ ಅಷ್ಟೂ ಅಡಗಿದೆ. ಈ ಪ್ರಪಂಚವನ್ನೆಲ್ಲ ಸೃಷ್ಟಿಸ್ತಾನಲ್ಲ, ಈ ಸೃಷ್ಟಿಗೆ ಮುಂತೆ ನಾವೆಲ್ಲ ಸೂಕ್ಷ್ಮ ರೂಪದಲ್ಲಿ ಇರ್ತೀವಿ. ಸಮಸ್ತ ಚರಾಚರಗಳೆಲ್ಲ, ಚೇತನ ಅಚೇತನಗಳೆಲ್ಲ ಸೂಕ್ಷ್ಮ ರೂಪದಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ಇಟ್ಕೊಂಡಿರ್ತಾನೆ. ಅವನು ಸೃಷ್ಟಿ ಕಾರ್ಯವನ್ನು ಸ್ಟಾರ್ಟ್ ಮಾಡಿದಾಗ ಅದನ್ನೆಲ್ಲ ಹೊರ ಹೊಮ್ಮಿಸ್ತಾನೆ, ವಿಸ್ತಾರ ಮಾಡ್ತಾನೆ, ಸ್ಪ್ರೆಡ್ ಮಾಡ್ತಾನೆ. ಎಲ್ಲದನ್ನು ಸ್ಥೂಲ ರೂಪಕ್ಕೆ ತರ್ತಾನೆ ಸೂಕ್ಷ್ಮವಾದನ್ನ. ಇದು ಭಗವಂತನ ಲೀಲೆ. ಅವನು ಸೃಷ್ಟಿ, ಪ್ರಳಯ, ಮತ್ತೆ ಅವನು ಮೇಂಟೈನ್ ಮಾಡೋದು, ಎಲ್ಲರನ್ನೂ ಕಾಪಾಡೋದು, ಇದೆಲ್ಲ ಭಗವಂತನ ಲೀಲೆಯಾಗಿ ನಡೀತಿರುತ್ತೆ. ಸೊ ಭಾವಃ ಅನ್ನೋ ತಿರುನಾಮಕ್ಕೆ ಏನರ್ಥ ಅಂದ್ರೆ ಭಗವಂತ ಸೂಕ್ಷ್ಮ ರೂಪದಲ್ಲಿದ್ದ ಈ ಚೇತನ ಅಚೇತನಗಳನ್ನೆಲ್ಲ ಸೃಷ್ಟಿ ಮಾಡುವಾಗ ಅದನ್ನ ಸ್ಥೂಲ ರೂಪಕ್ಕೆ ತರ್ತಾನೆ, ಹೊರ ಹೊಮ್ಮಿಸ್ತಾನೆ. ಅದನ್ನೆಲ್ಲ ನಮ್ಮ ಕಣ್ಣು ಕಾಣೋ ಹಾಗೆ, ಗೋಚರವಾಗುವ ಹಾಗೆ ಮಾಡ್ತಾನೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಹಿರಿಯರು. ಹೇಗೆ ಒಂದು ಪೀಕಾಕ್, ಒಂದು ನವಿಲು ತನ್ನ ಗರಿಗಳನ್ನ ಹೀಗೆ ಸ್ಪ್ರೆಡ್ ಮಾಡತ್ತೆ, ಬಿಚ್ಕೊಂಡು ಎಷ್ಟು ಸೊಗಸಾದ ವೈವಿಧ್ಯಮಯವಾದ ಅದರ ಬ್ಯೂಟಿ ನಾವು ನೋಡಬಹುದು. ಅದೇ ರೀತಿ ಭಗವಂತ ಸೂಕ್ಷ್ಮ ರೂಪದಲ್ಲಿದ್ದ ಪ್ರಪಂಚವನ್ನ ಅವನು ವಿಸ್ತಾರವಾಗಿ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಮಾಡ್ತಾನೆ. ಈ ಕೌನ ಚಿತ್ರಕಾರ್ಯ ಅಂತ ಯಾರು ಸೃಷ್ಟಿಸಿದ್ರಪ್ಪ ಇಷ್ಟು ಸೊಗಸಾದ ಪ್ರಪಂಚವನ್ನ ಅಂತ ನಾವು ಅನುಭವಿಸ್ತೀವಲ್ಲ. ಇದಕ್ಕೆ ಭಗವಂತನಿಗೊಂದು ತಿರುನಾಮ ಭಾವಃ ಅನ್ನೋ ತಿರುನಾಮ. ನಾವು ಪ್ರತಿದಿನ ಭಾವಾಯ ನಮಃ ಅಂತ ಭಕ್ತಿಯಿಂದ ಪಠಿಸಿದ್ರೆ ನಮ್ಮೊಳಗೆ ಅಡಗಿರುವಂತಹ ಟ್ಯಾಲೆಂಟ್ಸು, ನಮ್ಮ ಧೀಶಕ್ತಿ ಇದೆಲ್ಲ ಹೊರಹೊಮ್ಮುತ್ತೆ. ಅದೆಲ್ಲ ಅಭಿವೃದ್ಧಿ ಆಗೋ ಹಾಗೆ ಆ ಭಗವಂತ ಅನುಗ್ರಹ ಮಾಡ್ತಾನೆ, ಶ್ರೀಮನ್ನಾರಾಯಣ ಅನುಗ್ರಹಿಸ್ತಾನೆ. ನಾವು 8ನೇ ತಿರುನಾಮದಲ್ಲಿ ಯಾಜ್ಞವಲ್ಕ್ಯರು ಅನ್ನೋ ಋಷಿಗಳು, ಅವರು ಜನಕ ಸಭೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ಸ್ವಾರಸ್ಯವಾದ ಘಟನೆ ನಡೆಯುತ್ತೆ. ಅದೇನಂತ ನೆಕ್ಸ್ಟ್ ತಿರುನಾಮದಲ್ಲಿ ಅನುಭವಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.